ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಪೌರ ಮತ್ತು ಪೌರತ್ವ ಅನ್ನುವಂತಹ ಚಾಪ್ಟರ್ ಇಂದ ತಾತ್ಕಾಲಿಕವಾಗಿ ಬೇರೊಂದು ದೇಶದಲ್ಲಿ ನೆಲೆಸಿದವರನ್ನ ಏನಂತ ಕರೀತಾರೆ? ಓಕೆ, ಸೊ ಆಪ್ಷನ್ ಎ ವಿದೇಶಿಯರು, ಆಪ್ಷನ್ ಬಿ ಸ್ವದೇಶಿಯರು, ಆಪ್ಷನ್ ಸಿ ಶಾಶ್ವತ ಪೌರರು, ಆಪ್ಷನ್ ಡಿ ಅಪರಾಧಿಗಳು. ಸ್ವದೇಶಿಯರು ಅಂತಂದ್ರೆ ಅಲ್ಲಿನ ದೇಶದ ಪೌರರು, ಒಂದು ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಅಲ್ಲಿಯೇ ನೆಲೆಸಿರುವವರನ್ನ ಅಲ್ಲಿನ ಪೌರರು ಎಂದು ಕರೆಯಲಾಗುತ್ತೆ, ಶಾಶ್ವತವಾದ ಪೌರರು. ಓಕೆನಾ? ಸೊ ಅಪರಾಧಿಗಳು ಅಂದ್ರೆ ಯಾವುದೇ ರೀತಿ ಅಪರಾಧವನ್ನ ಮಾಡಿರುವಂತ. ಈ ತಾತ್ಕಾಲಿಕವಾಗಿ ಬೇರೊಂದು ದೇಶದಲ್ಲಿ ನೆಲೆಸಿದವರನ್ನ, ಒಂದು ರಾಜ್ಯದ ಪೌರತ್ವ, ಒಂದು ದೇಶದ ಪೌರನಾಗಿದ್ದು ತಾತ್ಕಾಲಿಕವಾಗಿ ಬೇರೊಂದು ದೇಶದಲ್ಲಿ ನೆಲೆಸಿದವರನ್ನ ವಿದೇಶಿಯರು ಎಂದು ಕರೆಯುತ್ತಾರೆ ಮಕ್ಕಳು. ಓಕೆ, ಆಪ್ಷನ್ ಎ ವಿದೇಶಿಯರು ಸರಿಯಾದ ಉತ್ತರ. ಥ್ಯಾಂಕ್ ಯು.